ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಪ್ಪ ಎಲ್ಲರೂ ನನ್ನ ಲಕ್ಕಿ ಅಂತ ಹೇಳ್ತಾರೆ, ಆದರೆ ನಾನು ಎಷ್ಟೊಂದು ಅನ್ಲಕ್ಕಿ ಅಲ್ವಾ ಪಪ್ಪ? ಇವಾಗ ಆಕಾಶ ಮತ್ತು ಮ್ಯಾಮ್ ಕೂಡ ನನ್ನ ಬಿಟ್ಟು ಹೊರಟೋದ್ರು. ಪಪ್ಪ ನೀವು ಯಾವಾಗಲೂ ಹೇಳ್ತಾ ಇದ್ರ ಅಲ್ವಾ ಪಪ್ಪ, ನಾವು ದೇವ್ರ ಹತ್ರ ಕೈ ಮುಗ್ದು ಒಳ್ಳೆ ಮನಸ್ಸಿಂದ ಏನೇ ಕೇಳ್ಕೊಂಡ್ರೇನು ದೇವ್ರು ಕೊಡ್ತಾರೆ ಅಂತ. ಅದೇ ಥರ ನಾನು ಕೇಳ್ಕೊತೀನಿ ಪಪ್ಪ. ನನಗೆ ಆಕಾಶ್ ಬೇಕು ಪಪ್ಪ, ನಮ್ಮ ಜೊತೆ ಆಟ ಆಡಬೇಕು, ಎಲ್ಲ ಮೊದಲಿನ ಥರನೇ ಇರಬೇಕು ಪಪ್ಪ. ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅವ್ರನ್ನ ವಾಪಸ್ ಬರೋ ಥರ ಮಾಡಪ್ಪ ಅಂತ. ಅಮ್ಮ ನೀವ್ ಬಂದಿದ್ದು ತುಂಬಾ ಖುಷಿ ಆಯ್ತಮ್ಮ. ಅಜ್ಜಿ ಕಾಫಿ. ಅವನೆಲ್ಲಿ ಆಪ್ತ ಮಿತ್ರ ತಲೆರಟೆ ನನ್ನನ್ನು ಇಲ್ಲಿ ಬರಕ್ ಹೇಳಿ ಅವನೇ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ? ಅಜ್ಜಿ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ನನ್ನನ್ನು ಇಲ್ಲಿ ಬರಕ್ ಹೇಳಿ ಅವನಿಗೆ ಅಲ್ಲೇನ್ ಕೆಲಸ? ಇವತ್ತು ಬರ್ಲಿ ಅವನ ಗ್ರಹಚಾರನೇ ಬಿಡಿಸ್ಬಿಡ್ತೀನಿ, ಬರ್ಲಿ. ಬಿಡ್ಬೇಡಿ ಅಜ್ಜಿ, ಬಂದ್ಮೇಲೆ ಸರಿಯಾಗಿ ಕ್ಲಾಸ್ ತಗೊಳ್ಳಿ, ನೀವೇ ಅವನಿಗೆ ಸರಿ ಅಲ್ವಾ? ಒಂದು ಫೋನ್ ಹಾಕ ಅವನಿಗೆ. ಹೇಳಪ್ಪಣ್ಣ. ಆನಂದ್ ಎಲ್ಲಿದೀಯಾ? ಅಜ್ಜಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಪರ್ಣ, ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೆ. ಪ್ರಾಬ್ಲಮ್ಮಾ? ಏನದು? ಸರಿ, ಆಮೇಲೆ ಫೋನ್ ಮಾಡು. ಏನಾಯ್ತಮ್ಮ? ಅದು ಅಜ್ಜಿ, ಯಾಕೆ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಅದೇನಾಯ್ತು ಹೇಳು. ಏನಮ್ಮ ಇದು ಹೀಗಾಗೋಯ್ತು? ಎಲ್ಲ ಸರಿ ಹೋಗುತ್ತೆ, ಇಬ್ರು ಒಂದಾಗ್ತಾರೆ ಅಂತ ಅನ್ಕೋತಾ ಇದ್ವಿ, ಇದೇನೋ ಬೇರೆನೇ ಆಗ್ತಿದೆ. ಇಷ್ಟು ದಿನ ಎದುರು ಬದ್ರು ಮನೇಲೇ ಇದ್ರು, ಹತ್ತಿರದಲ್ಲೇ ಇದ್ರು ಅಂತ ಸಮಾಧಾನ ಪಟ್ಕೊಂಡಿದ್ವಿ. ಆದ್ರೆ ಈಗ ಕಣ್ಣಿಗೆ ಕಾಣದೇ ಇರೋಷ್ಟು ದೂರ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಳಂತೆ. ಏನಮ್ಮ ಮಾಡೋದು, ಏನು ತೋಚ್ತಾ ಇಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗ್ ಮಾಡ್ದೆ? ಭೂಮಿಕಾ ಎಲ್ಲ ಗೊತ್ತಿರೋಳಾಗಿ, 4 ಜನಕ್ಕೆ ಬುದ್ಧಿ ಹೇಳೋಳಾಗಿ, ಅವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅವಳ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಭೂಮಿಕಾ ಅಂತವಳಲ್ಲ, ಅವಳು ಯೋಚನೆ ಮಾಡದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಆದ್ರೂ ಅವಳು ಈಗ ಮಾಡಿದಾಳೆ ಅಂದ್ರೆ ಬೇರೆ ಏನೋ ಇದೆ. ಅದೇನು ಅಂತ ಹೇಳ್ತಾ ಇಲ್ಲ ಅವಳು. ಈಗ ಅವಳು ಹೊರಟೋದ್ರೆ ಅವರಿಬ್ಬರನ್ನು ಒಂದು ಮಾಡೋದು ಹೇಗೆ? ಏನ್ ಮಲ್ಲಿ ನೀನು? ಏನಂತ ಇಂಪಾರ್ಟೆಂಟ್ ವಿಷಯ? ನೋಡು ಮಲ್ಲಿ, ನನ್ನನ್ನು ತಡಿಬೇಕು, ನಾನು ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀನು ಏನಾದರೂ ಬಂದಿದ್ರೆ ಪ್ಲೀಸ್ ಹಾಗೇನು ಮಾಡಬೇಡ. ದಯವಿಟ್ಟು ನನ್ನ ಸ್ಥಿತಿನ ಅರ್ಥ ಮಾಡ್ಕೊ, ನನಗೆ ಹೋಗೋದಕ್ಕೆ ಬಿಡು ಪ್ಲೀಸ್. ಇಲ್ಲ ಕರೆ, ನಿಮ್ಮನ್ನು ತಡೆಯುವಂಥ ಯಾವ ಉದ್ದೇಶನೂ ನನಗಿಲ್ಲ. ನೀವು ಹೋಗೋದಿದ್ರೆ ಹೋಗಿ, ಆದರೆ ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಏನು ಸತ್ಯ? ನೀವು ಅನ್ಕೊಂಡಿರೋ ಹಾಗೆ ನಿಮ್ಮ ಹೆಣ್ಮಗು ಸತ್ತಿಲ್ಲ ಕರೆ, ಇನ್ನೂ ಬದುಕಿದೆ, ಜೀವಂತವಾಗಿದೆ.
ಏನ್ ಹೇಳ್ತಿದ್ಯಾ ನೀನು? ಆನಂದಣ್ಣ ಹೇಳಿದ್ರು. ಗೆಳೆಯ ಅವತ್ತಿಂದ ಇವತ್ತಿನವರೆಗೂ ಮಗುನ ಹುಡುಕ್ತಾನೆ ಇದ್ದಾನೆ. ಆದರೆ ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ. ಅದಿನ್ನೂ ರಹಸ್ಯವಾಗಿ ಉಳ್ಕೊಂಡಿದೆ. ಮಗು ಬದುಕಿದೆ, ಅದೇ ಸತ್ಯ. ಸುಳ್ಳು. ನಾನು ಹೋಗ್ಬಾರ್ದು ಅಂತ ನೀನ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಯಾಕಂದ್ರೆ ನಾನು ಯಾಕೆ ಸುಳ್ಳು ಹೇಳಿ? ನಾನು ಯಾಕೆ ನಿಮ್ಮನ್ನು ತಡೀಲಿ? ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋ ಸತ್ಯ. ಭಾವ್ನವ್ರು ಇಷ್ಟು ವರ್ಷ ನಿಮ್ಮನ್ನು ಹುಡ್ಕೋದ್ರ ಜೊತೆ ಆ ಹೆಣ್ಮಗುನು ಹುಡುಕ್ತಾ ಇದ್ರಂತೆ. ಅದಕ್ಕರೆ ಇಲ್ಲ ಇಲ್ಲ, ನಿನ್ ಸುಳ್ಳು ಹೇಳ್ತಿದ್ಯಾ. ಇದು ನಿಜ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನಂಬೋದಕ್ಕೆ ನಾನು ದಡ್ಡಿ ಅಲ್ಲ. ನಾನು ಹೋಗ್ಬಾರ್ದು ಅಂತ ನೀನು ಈ ರೀತಿ ಎಲ್ಲ ಹೇಳ್ತಿದ್ಯಾ? ಇಲ್ಲ, ಇದು ಯಾವುದು ಸತ್ಯ ಅಲ್ಲ. ಅಕ್ಕರೆ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ? ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಮ್ಮನ್ನು ಹೇಗೆ ನಂಬಿಸ್ಲಿ? ಅಕ್ಕರೆ ನಾನು ಹೇಳ್ತಾ ಇರೋದು ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಭಾವ್ನವರು ಮಗುನ ಹುಡುಕ್ತಾ ಇದ್ದಾರೆ. ಆ ಮಗುನ ಹುಡುಕಿ ನಿಮ್ಮನ್ನು ತಂದು ನಿಲ್ಲಿಸ್ಬೇಕು ಅಂದ್ರೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇನ್ನು ಆ ಹೆಣ್ಮಗು ಅವ್ರಿಗೆ ಸಿಕ್ಕಿಲ್ವಂತೆ. ಸರಿ ಆಯ್ತು, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಲ್ಲ? ಆನಂದಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಕೇಳಿ. ಹೇಳಮಲ್ಲಿ, ಅದಕ್ಕೆ ಸಿಕ್ಕಿದ್ರ? ಅಕ್ಕವ್ರು ನನ್ನ ಮುಂದೆನೇ ಇದ್ದಾರೆ. ಅವ್ರು ಯಾವ ವಿಷಯನೂ ನಂಬ್ತಾ ಇಲ್ಲ. ನೀವೇ ಅವ್ರ ಹತ್ರ ಮಾತಾಡಿ. ಕೊಡು. ಆನಂದ್ ಅವ್ರೆ, ಮಲ್ಲಿ ಹೇಳ್ತಿರೋದು ನಿಜನಾ? ಹೌದು, ಅದಕ್ಕೆ ಮಗು ಬದುಕಿದೆ. ಅದಕ್ಕೆ ಮಗು ಕಳೆದೋಗಿದ್ದ ದಿವಸದಿಂದ ಇವತ್ತಿನವರೆಗೂ ನಾನು ಗೆಳೆಯ ಮಗುನ ಹುಡುಕ್ತಾನೆ ಇದ್ದೀವಿ. ನಾವೆಷ್ಟೇ ಬ್ಯುಸಿ ಇರ್ಬೋದು, ಆದ್ರೆ ಆ ಕೆಲ್ಸಕ್ಕೆ ಮಾತ್ರ ನಾವು ಬ್ರೇಕ್ ಕೊಟ್ಟಿಲ್ಲ. ಅದಕ್ಕೆ ನಮಗೆ ಮಗು ಸಿಗದೆ ಇರ್ಬೋದು, ಆದ್ರೆ ಮಗು ಬದುಕಿದೆ ಅದಂತೂ ನಮಗೆ ಗೊತ್ತು. ಅದಕ್ಕೆ ಅದು ಎಲ್ಲಿತ್ತು ಅನ್ನೋದು ನಮಗೆ ಗೊತ್ತಾಗಿದೆ. ಮಗು ಎಲ್ಲಿತ್ತು ಅಂತ ಗೊತ್ತಾಯ್ತಾ? ಹೌದು, ಅದಕ್ಕೆ ಇದು ನಿಜವಾಗ್ಲೂ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಒಳ್ಳೆ ಹೆಣ್ಣು ಸಿಕ್ಕಿದೆ ನಮಗೆ. ಮಗು ಯಾವ ಜಾಗದಲ್ಲಿ ಕಳೆದು ಹೋಯ್ತೋ ಅದ್ರ ಹತ್ರದಲ್ಲೇ ಒಂದು ಆಶ್ರಮ ಇತ್ತಂತೆ. ಈ ಮಗು ಯಾರಿಗೆ ಸಿಕ್ತೋ ಅವ್ರ ಆ ಮಗುನ ಆಶ್ರಮ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಆದ್ರೆ ದುಡ್ಡಿನ ಆಸೆಗೆ ಆಶ್ರಮದವರು ಆ ಮಗುನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮಗುನೇ ಮಾರ್ಬಿಟ್ರಾ? ಅಮೃತಧಾರೆ ನನ್ನೊಲವ ಅಮೃತಧಾರೆ.